ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ನಲ್ಲಿ ರೈತರ ಹೋರಾಟ ನಡೀತಾ ಇದೆ. ಕಳೆದ 7 ದಿನಗಳಿಂದ ಹೋರಾಟ ನಡೆದಿತ್ತು. ಇವತ್ತು ಏನು ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರು ಬಂದು ರೈತರ ಮನವೊಲಿಸ್ತೇವೆ ಅಂತ ಹೇಳಿದ್ರು. ಆದರೆ ರೈತರು ಮಾತ್ರ ಇವತ್ತು ಎಚ್.ಕೆ. ಪಾಟೀಲ್ ಅವರ ಮಾತಿಗೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಂದನೆ ಮಾಡಿಲ್ಲ. ಏನು ಸಭೆ ನಡೆದಿತ್ತು ಆ ಸಭೆ ಸಂಧಾನ ಕೂಡ ಯಶಸ್ವಿ ಆಗಲಿಲ್ಲ. ಸದ್ಯ ನಮ್ಮ ಜೊತೆಗೆ ಈ ಒಂದು ಹೋರಾಟದ ಮುಖಂಡತ್ವವನ್ನು ವಹಿಸಿಕೊಂಡಂತ ಏನು ಚುನ್ನಪ್ಪ ಪೂಜಾರಿ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೇನೆ. ಏನು ಡಿಮ್ಯಾಂಡ್ ಇಟ್ರಿ ಮತ್ತೆ ನಿಮ್ಮ ಸಂಧಾನ ಯಾಕೆ ವಿಫಲ ಆಯಿತು? ಈಗಾಗಲೇ ಡಿಮಾಂಡನ್ನು ನಮ್ಮ ಮೀಡಿಯಾ ಮುಖಾಂತರ ಇಡೀಗೆ ಅವ್ರಿಗೆಲ್ಲ ಕೂಡ ಏನು ಒಂದು ಟನ್ ಕಬ್ಬಿಗೆ ನಮಗೆ 3,500 ಬೇಡಿಕೆ ಇತ್ತು. ಈಗಾಗಲೇ 3,000 ರೂಪಾಯಿ ಕೊಡತ್ತೀರ ಅವ್ರು 200 ರೂಪಾಯಿ ಹೆಚ್ಚು ಮಾಡ್ಯಾರ. ಇನ್ನು 200 ರೂಪಾಯಿ ಕೊಡೋದು ತಿಳಿದೀವಿ. ಅವ್ರು ಯಾವ ಸಂಧಾನಕ್ಕೂ ಕಾರ್ಖಾನೆ ಮಾಲೀಕರು ಬಂದಿಲ್ಲ. ಅದು ನಮ್ಮ ದುರ್ದೈವ. ಅವ್ರು ಬರ್ತಾರೋ ಇಲ್ಲೋ, ಅವರ ಒಟ್ಟ 1 ರೂಪಾಯಿ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಕಟಾನಿಟಿಗೆ ಬಂದಾರ. ನಾವೇನು ಹೇಳಿದ್ವು, ಅವ್ರ ಕಟಾನಿಟಿಗೆ ಬಂದದಂದ್ರೆ 1 ಟನ್ ಕಬ್ಬಿಗೆ ಗೌರ್ಮೆಂಟ್ಗೆ 5,000 ಗಂಟ್ಲೆ ಸ್ಪ್ರಿಟ್ ಮೇಲೆ ಸೆರೆ ತಯಾರಾಕತಿ, 100 ಬಾಟ್ಲಿ ಹಲವಾರು ಮತ್ತು ಬೈ ಪ್ರಾಡಕ್ಟ್ ಮೇಲೆ ಲಾಭ ಆಕತಿ. ಅದರೊಳಗಿನ 1,000 ರೂಪಾಯಿ ಕೊಟ್ಟ ನೀವೇ ರಕ್ಷಣೆ ಮಾಡಿರತ್ತೆ ಹೇಳಿದ್ವು. ಅದಕ್ಕೆ ಇವತ್ತು ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಣಯಕ್ಕೆ ಬರ್ತು ಅಂದಾರ. ಅಕಸ್ಮಾತ್ ನಾಳೆ ಬಂದು ಒಳ್ಳೆ ಸುಮಾರು 10-12 ಗಂಟೆಗಾಗಲಿ 1-2-3 ಗಂಟೆ ಮಟ್ಟ ಸಂದೇಶ ಬರದೆ ಹೋದ್ರೆ 100% ನಾವಂತೂ 50 ಲಕ್ಷ ಜನ ಇಡೀ ರಾಜ್ಯದಾಗ, ಇಡೀ ಬೆಂಗಳೂರು ಹಿಡ್ಕೊಂಡ ಬೆಳಗಾವಿ, ಬಾಗಲಕೋಟೆ, ನಮ್ಮ ಅದು ಬಿಜಾಪುರ ಇರ್ಬೋದು, ಆಚೆ ಕಡೆ ಮಂಡ್ಯ, ಮೈಸೂರು ಇರ್ಬೋದು, ಲಕ್ಷಾಂತರ 50 ಲಕ್ಷ ಕಬ್ಬು ಬೆಳೆಗಾರರು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರಾಜ್ಯದ ಎಲ್ಲ ವಕೀಲರು ಎಲ್ಲ ಮತ್ತು ಇವತ್ತು ಯಾರು ನಮ್ಮ ಮಾಜಿ ಸೈನಿಕರು ಎಲ್ಲರೂ ಕೂಡ ಇವತ್ತು ಬೆಂಬಲವಾಗಿ ನಿಲ್ಲಕ್ಕೆ ರೆಡಿ ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ, ಭಾಳ ದೊಡ್ಡ ವ್ಯವಹಾರ ಇಲ್ಲ. ಕಾರ್ಖಾನೆ ಅವರ 108 ಹೇಳ್ತಾರೆ ಅವ್ರ ಸಮಸ್ಯೆ, ಅದು ನಿಮ್ಮ ಬಗೆಹರಿಸೋಕ್ಕಾಗಲಿಲ್ಲ ಅಂದ್ರೆ ಸರ್ಕಾರ ಬರ್ಸ್ರಿ. ಏನು ಬಿಡಿ ಐತೆ. ಇವತ್ತು ನೀವು 2,000 ರೂಪಾಯಿ ತಿಂಗಳಿಗೆ 2,000 ಕೋಟಿ ರೂಪಾಯಿ ನನ್ನ ತಾಯಂದಿರಿಗೆ ಗ್ಯಾರಂಟಿ ಕೊಡ್ತೀರಿ. ನಾವು ರಕ್ತ ಬೆವರ ಇಡೀ ನಮ್ಮ ಕುಟುಂಬ ಎಲ್ಲ ಬೀದಿಯೊಳಗೆ ಹೋಗಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅದಕ್ಕೆ ಸುರಿಸಿ ಕೇಂದ್ರ ಸರ್ಕಾರಕ್ಕೆ 5,000 ರೂಪಾಯಿ ಹೋಗತಿ. ನರೇಂದ್ರ ಮೋದಿ ಅವ್ರ ಕಡೆ 1,000 ರೂಪಾಯಿ ಸಿಎಂ ಅವರು ಭೇಟಿಗೆ ಕರೆದ್ರು ನಿಮ್ಮನ್ನ ನಾಳೆಗೆ. ಸೊ ನೀವು ಯಾರು ಒಪ್ಕೊಳ್ಳಿಲ್ಲ, ರೈತರು ಕೂಡ ಅದಕ್ಕೆ ವಿರೋಧ ಮಾಡಿ. ಇದು ಜನ ಆಂದೋಲನ ಆಗಿದೆ. ಅದು ಏರೇ ಒಂದು 200 ಮಂದಿ ಕೂಡಿ ಹೋರಾಟ ಮಾಡಿದಾಗ ನಾವು ಸಿಎಂ ಕಡೆ ಭೇಟಿಗೆ ಹೋಗ್ಬೋದು. ಇವತ್ತು ಇವರೆಲ್ಲರೂ ಕೂಡ ರೈತರು ಜನಾಂದೋಲನ ಆದ ಹೇಳಿದಾಗ ನಾವು ಹೋಗುವಂಥ ಅವಶ್ಯಕತೆ ಬರೋದಿಲ್ಲ. ಇಲ್ಲಿ ಹಲವಾರು ಸಮಸ್ಯೆ ಅವನ್ನೆಲ್ಲ ಹಿಂದಾಗಡಿಸಿ ಇವ್ರ ಪರಿಹಾರ ಘೋಷಣೆ ಆದ್ಮೇಲೆ ಡಿಸ್ಕಷನ್ ಮಾಡೋಣ್ರಿ. ನಾವು ಬರಾಕ್ ಒಲ್ಲೆ ಅನ್ನೋದಿಲ್ಲ. ಮುಖ್ಯಮಂತ್ರಿ ಕರೆ ಆದ್ರೆ ನಾವು ಹೋಗಲೇಬೇಕು. ಆದರೂ ಕೂಡ ಜನಾಂದೋಲನ ಹೋಗೋದಿನ ಅವಶ್ಯಕತೆ ಇಲ್ಲ. ನಮಗೇನು ಡಿಫ್ರೆನ್ಸ್ ಬಂದೈತೆ ನಮಗೆ ಗೊತ್ತಾಗಿಲ್ಲ. 3,200 ಅವ್ರು ಬಂದರು, 200 ಇನ್ನು 200 ಬೇಡಿಕೆ ಇಟ್ಟಿದ್ದು ಸರ್ಕಾರಕ್ಕೆ 1,000 ರೂಪಾಯಿ ಒಂದು ಟನ್ನಿಗೆ 1,000 ರೂಪಾಯಿ ಕೊಟ್ಟು ಬೇಡಿಕೆ ಇಟ್ಟಿದ್ದು. ಯಾವ ರೀತಿ ತೀರ್ಮಾನ ತಗೊಂಡು ಕಬ್ಬು ಬೆಳೆಗಾರನ್ನ ರಾಜ್ಯದ ಮುಖ್ಯಮಂತ್ರಿ ಅವರು ಉಳಿಸ್ರಿ. ಈಗ ಇದು ಹೋರಾಟ ಇರತ್ತಾ ಮತ್ತೆ ಇವತ್ತಿಗೆ ಮುಗಿತಾ ಅನ್ನುವಂಥ ಕನ್ಫ್ಯೂಷನ್ ಕೂಡ ಇರುವಂಥದ್ದು. ಇಲ್ಲ, ಹೋರಾಟ ಮುಗಿಲಿಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಹೋರಾಟ ಮುಂದುವರಿಯುತ್ತೆ. ನಮ್ಮ ಮಗಳು ಕೂಡ ಅಜ್ಜಾರು ಕೂಡ 10,000 ಜನ ಬರತ್ತಾರೋ. ನಮ್ಮ ಪಚ್ಚೆ ನಂಜುನಸ್ವಾಮಿ ಅವರ ಮಗಳ ಚುಕ್ಕಿಯಾಗಿರ್ತಕ್ಕಂಥ ಚುಕ್ಕಿ ನಂಜುನಸ್ವಾಮಿ ಅವರು ಬರತ್ತಾರೋ. ಹಲವಾರು ರಾಜ್ಯದ ನಾಯಕ ಇನ್ನಷ್ಟು ತೀವ್ರ ಆಗುತ್ತೆ ಇದು ಹೋರಾಟ. 100% ಆಗ್ತೈತೆ. ಅದ ಇವ್ರು ಕರ್ಕೊಂಬರ್ಲೇಬೇಕಾ? ಯಾಕಂದ್ರೆ ಅವ್ರು ಮನಸ್ಸು ಮಾಡ್ಯಾರ ರೈತ ದೇವರುಗಳು. ಯಾಕಂದ್ರೆ ನಮಗೆ ಅನ್ಯಾಯ ಆಗದ ಗೊತ್ತಾದಾಗ ಅವರೆಲ್ಲ ರೆಡಿ ಆಗ್ಯಾರು, ಕರ್ಕೊಂಬರ್ತಾರ. ಜನಾಂದೋಲನ ಆಗೋದನ್ನ ರಾಜ್ಯದ ಮುಖ್ಯಮಂತ್ರಿ ಅವರು ತಮ್ಮ ಸರ್ಕಾರ ಉಳಿಬೇಕಪ್ಪ ಅಂತಂದ್ರೆ, ನಾವು ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗೆ ಬರಬಾರ್ದಪ್ಪ ಅಂತಂದ್ರೆ ನಾಳೆ ಮಧ್ಯಾಹ್ನ ಒಳಗಾಗಿ ಒಂದು ಒಳ್ಳೆ ಡಿಸಿಷನ್ ಪರಿಹಾರನ ಘೋಷಣೆ ಮಾಡಿ ಕಬ್ಬು ಬೆಳೆಗಾರನ ಉಳಿಸ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾರೆ. ಇದಿಷ್ಟು ಸದ್ಯ ಈಗ ರೈತ ಮುಖಂಡರು ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇವತ್ತು ಸಚಿವರು ಬಂದರೂ ಕೂಡ ಯಾವುದೇ ರೀತಿಯಾದಂತಹ ಸಂಧಾನ ಸಕ್ಸಸ್ ಆಗಿಲ್ಲ, ವಿಫಲ ಆಗಿರುವಂತದ್ದು. ಮತ್ತೆ ಈ ಒಂದು ಹೋರಾಟ ಇನ್ನೂ ಹೆಚ್ಚಿನ ತೀವ್ರತೆಯನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.